ಸೊ ನಮ್ಮ ಮನೆ ಹತ್ರ ಜಗಳ ನಡೀತಾ ಇದೆ. ಇವ್ರದಂತೂ ಯಾವಾಗಲೂ ಇದ್ದಿದೆ ಜಗಳ, ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸ್ವಲ್ಪ ಮನೆಗೆ ಹಬ್ಬದ್ದು ವಾತಾವರಣ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ. ಸೊ ಐಟಮ್ಸ್ ಬೇಕು, ಮತ್ತು ಇವತ್ತು ನಮ್ಮ ಮನೇಲಿ ನಾವು ಈ ರವೆ ಉಂಡೆ ಆ ಥರ ಎಲ್ಲ ಐಟಮ್ಸ್ ಬೇಕು, ತೊಗೊಂಬರಬೇಕು. ಪಾಪುನ ಬಿಟ್ಟು ಇವಾಗ ನಾವಿಬ್ಬರು ಹೋಗ್ತಾ ಇದ್ದೀವಿ. ಸ್ವಲ್ಪ ಹಣ್ಣುಗಳು ಎಲ್ಲ ಇವತ್ತೇ ತೊಗೊಂಬಿಟ್ರೆ ಸ್ವಲ್ಪ ಅವತ್ತಿಗೆ ಓಡಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವೀಗ ಫ್ರೂಟ್ಸ್ ಅಂಗಡಿ ಫಸ್ಟ್ ಬಂದಿದ್ದೀವಿ, ಯಾಕಂದ್ರೆ ಆಮೇಲೆ ತುಂಬ ರಶ್ ಆಗುತ್ತೆ. ಸೊ ಫಸ್ಟೇ ಫ್ರೂಟ್ಸ್ ತೊಗೊಂಡ್ಬಿಡೋಣ, ಆಮೇಲೆ ಬೇರೆ ಬೇರೆ ಏನೇನು ಐಟಮ್ಸ್ ಬೇಕು ಬೇರೆ ತೊಗೊಳ್ಳೋಣ. ಇವಾಗ ಫಸ್ಟ್ ಹೋಗೋಣ ಬನ್ನಿ. ಏನ್ ರೇಟ್ ಅಪ್ಪ, ಈ ರೇಟಲ್ಲಿ ಏನ್ ತಗೊಳ್ಳೋದು? ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ. ಹಣ್ಣು ಆಗ್ಬೋದು. ಹಬ್ಬ ಬಂತು ಅಂತ ಎಲ್ಲ ಫುಲ್ಲು ರೇಟ್. ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬರೀ ಪಾಪಕ್ಕೆ ಬನಾನ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಗುರುವಾರ ಬರೋಣ ಅಪ್ಪು, ಅವತ್ತಿನ ದಿನ ಬಂದು ತೊಗೊಂಡು ಫ್ರೆಶ್ ಆಗಿ ತೊಗೊಂಡು ಹೋಗ್ಬಿಡೋಣ. ಇವಾಗ ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಣ. ಯಾಕೆ ಗೊತ್ತಾ, ಇವಾಗ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ತೊಗೊಂಡು ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ನಾವು 2 ಐಟಮ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಕಳೆಪುರಿ ಉಂಡೆ, ಇನ್ನೊಂದು ರವೆ ಉಂಡೆ. ಸೊ ರವೆ ಉಂಡೆಗೆ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಕೊಬ್ಬರಿ ತುರಿತಾ ಇದ್ದಾರೆ. ನಾನು ರವೆ ಉಂಡೆಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಕಳೆಪುರಿ ಉಂಡೆ ಮಾಡಬೇಕು, ಅದಕ್ಕೂ ಕೂಡ ನಾನೇ ರೆಡಿ ಮಾಡಬೇಕು. ಎಲ್ಲದಕ್ಕೂ ನಾನೇ ರೆಡಿ ಮಾಡಬೇಕು. ಸೊ ಈಗ ಅರ್ಧ ಕೊಬ್ಬರಿಲಿ ತುರಿದ್ರದಕ್ಕೆ ಇಷ್ಟು ಕೊಬ್ಬರಿ ಬಂದಿದೆ, ಪೌಡರ್ ಆಗಿದೆ, ಪರವಾಗಿಲ್ಲ. ಸೊ ಈಗ ನಾನು ಇದು ಏನಕ್ಕೆ, ಇದು ರವೆ ಉಂಡೆಗೆ ಅಂದರೆ ಎಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ನನಗೆ ಇನ್ನೂ ಕರ್ಜಿಕಾಯಿಗೆಲ್ಲ ಬೇಕು. ಆ್ಯಂಡ್ ಇವಾಗ ಇದು ಬೆಲ್ಲ ಬಂದು ಕಡಲೆಪುರಿ ಉಂಡೆ ಮಾಡೋದಕ್ಕೆ ತೊಗೊತಾ ಇದ್ದೀನಿ. ಸೊ ಇದನ್ನೆಲ್ಲ ಕುಟ್ಟಬೇಕು. ನನ್ನ ಮಗನ ಕಾಲ್ನ ಯಾವ ಥರ ಡಿಫ್ರೆಂಟಾಗಿ ಮಾಡ್ಬಿಟ್ಟಿದ್ದಾಳೆ. ಅಲ್ಲೋ ಹಂಗಲ್ಲ, ಅವಳು ಹಚ್ಕೋತಾ ಇದ್ಲು, ನಾನು ಹಚ್ಕೋತಾ ಇದ್ದೆ ಅಂತ ಅಂದ್ಬಿಟ್ಟು ಬಂದ, ಅದಕ್ಕೆ ಅವ್ನಿಗೆ ಹಚ್ಬಿಟ್ಟೆ. ಈ ಥರ ಅವನೇ ಆ್ಯಡ್ ಮಾಡ್ಕೊಂಡಿರೋದು ಅದನ್ನ. ಕಲರ್ಫುಲ್ ಆಗಿ ಏನಿಲ್ಲ, ಎಲ್ಲ ನಾನೇ ಮಾಡಬೇಕು. ಸುಮ್ಮನೆ ನಾವು ಒಂಚೂರು ಹಿಂಗೆ ಬಂದು ಅಲ್ಲಾಡಿಸ್ತಾರೆ. ಅಲ್ಲೊಬ್ರು ಮೇನು ಇಂಪಾರ್ಟೆಂಟ್ ವ್ಯಕ್ತಿ ಕಾಣಿಸ್ತವ್ರು ನೋಡಿ ಅಲ್ಲಿ. ಝೂಮ್ ಹಾಕಿದ ತಕ್ಷಣ ತಿರುಗ್ಬಿಟ್ರು. ಹಾಕಿದ್ದೀನಿ, ಇದು ಉಂಡೆನೇ ಕರಗ್ತಾ ಇಲ್ಲ. ಕರಗೋ ಅಷ್ಟರಲ್ಲಿ ಪಾಕನೇ ಗಟ್ಟಿಯಾಗ್ಬಿಟ್ಟಿರುತ್ತೆ. ಇದು ಬಂದು ಕಳ್ಳೆಪುರಿ ಉಂಡೆಗೆ. ಸೊ ನಂದು ಸುಟ್ಕೊಬಿಟ್ಟೆ. ಫೈನಲಿ ಪಾಕ ರೆಡಿಯಾಗಿದೆ. ಇದು ಹಾರಾಗಿ ಬಿಡಬೇಕು. ಅದಕ್ಕೂ ಮುಂಚೆ ಇದನ್ನು ಸೋಸ್ಕೋಬೇಕು, ಕಲ್ಲು ಗಿಲ್ಲು ಏನಾದರೂ ಇದ್ದರೆ. ಸೊ ಇವಾಗ ನಾನು ಏನಪ್ಪ ಅಂತಂದರೆ, ನಮ್ಮ ಲಡ್ಡುನ ಇಟ್ಕೊಂಡು ಮಾಡೋದೇ ಒಂದು ದೊಡ್ಡ ನಮ್ಮ ಕಷ್ಟ. ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಅಂತಾನೆ. ಸೊ ಎಷ್ಟಾಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು. ಸ್ವಲ್ಪ ಲೈಟಾಗಿ ಹುರ್ಕೊಬೇಕು, ಆವಾಗ ಸ್ವಲ್ಪ ಉಂಡೆ ಕಟ್ಟಕ್ಕಾಗುತ್ತೆ ಅಂತ. ಟಾರ್ಚರು ಒಂದೊಂದಲ್ಲ ಫ್ರೆಂಡ್ಸ್. ನಮ್ಮ ಅಜ್ಜಿ ಕೈ ಕಚ್ಬಿಟ್ಟು ಹೊಡೈತವನು. ಬರ್ತಾನೆ ನೋಡಿ ಹೆಂಗೆ. ಇವಾಗ ನಾನು ಸ್ವಲ್ಪ 5 ಮಿನಿಟ್ಸ್ ಅಷ್ಟೇ, ಬೋರ್ ಆದ್ಮೇಲೆ ಪಟ್ಟಂತ ಬರ್ತಾನೆ ನೋಡಿ. ನೋಡೋಣ. ಸೊ ಈ ಕಡೆ ನೆಕ್ಸ್ಟ್ ಈ ಕಡೆಗೂ ಮಾಡ್ಕೊಂಬಿಡೋಣ. ನನಗೆ ತುಪ್ಪ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ, ಕಾಯೋದಿದೆ ಅಂತ ಮತ್ತೆ ಆಫ್ ಮಾಡಿದ್ದೆ. ಸೊ ಸ್ವಲ್ಪ ಬಾದಾಮ್ ತಗೋತೀನಿ ಆ್ಯಂಡ್ ಕ್ಯಾಶ್ಯೂ. ಇದನ್ನ ಲಾಸ್ಟಲ್ಲಿ ಹಾಕ್ತೀನಿ, ಯಾಕೆ ಅಂದರೆ ಇದು ಬೇಗ ಡ್ರೈ ಆಗಿ ಇದಾವು, ಏನಂತಾರೆ ಬೇಗ ಕಪ್ಪಾಗ್ಬಿಡುತ್ತೆ. ಕಪ್ಪಾಗ್ಬಿಡುತ್ತೆ ಅಂತ. ಅಯ್ಯೋ ಇವ್ರ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿ ಕಳೆಪುರಿ ಸೀದೋಯ್ತು. ಇವನು ಹೋಗು ಅಂದ್ರೆ ರೂಮಲ್ಲಿರೋ ಕಾಸ್ಮೆಟಿಕ್ಸ್ ಎಲ್ಲ ನನ್ನ ಕಿಚನಲ್ಲಿ ಇರ್ತಾನೆ, ತಗೊಬಂದು ಎಲ್ಲ ಇಲ್ಲಿ ಹಾಕ್ತಾನೆ. ನೋಡ್ರಿ ಎಲ್ಲ ಇಲ್ಲಿ ಮಾಡಿಕೊಂಡು. ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು ಏನೇನು ಸಿಗುತ್ತೆ. ಕೆಲವೊಂದು ಟೈಮ್ ನಾವು ಅಡುಗೆ ಬೇಕು ಅಂದರೆ ಈ ದಿವಾನ ಕೆಳಗೆ ಮಂಚದ ಕೆಳಗಡೆ ಹುಡಿಕೊಂಡ್ಬಿಡ್ಬೇಕು. ಎಲ್ಲಿಲ್ಲ, ನಾನು ಇಲ್ಲಿ ಕಿಚನಲ್ಲಿ ಏನಾದ್ರು ಒಂದು ಐಟಮ್ಸ್ ಇಲ್ಲ ಅಂದರೆ ಒಂದು ಸಿಂಕಲ್ಲಿ ಇರುತ್ತೆ, ಎಲ್ಲ ಒಂದು ಕಿಚನಲ್ಲಿ ಸಾಕು. ಇಲ್ಲ ಬ್ರೌನ್ ಮಾಡಿ ಗೋಲ್ಡನ್ ಬ್ರೌನ್. ಇವಾಗ ದ್ರಾಕ್ಷಿ ಹಾಕಿದ್ದೀನಿ, ಉರಿ. ಇವಾಗ ರವೆ ಹಾಕುವ ಸಮಯ. ಸೊ 1 ಕಪ್ ಮೆಜರ್ಮೆಂಟ್ ತೊಗೊಬಿಡ್ತೀನಿ, ಇದೇ ಸಾಕಲ್ವಾ?
ಸೊ ಇದರಲ್ಲಿ ಎಷ್ಟು ಕಪ್ ಹಾಕ್ಲಿ? 2 cups. ಎಲ್ಲ 5 ಆಗುತ್ತಾ? ಇನ್ನು ಹಾಕ್ಲಾ? 1 cup. ಸಿಗಲ್ಲ ಬಾಯಿಗೆ ಅಂತ ಆಯ್ತಲ್ಲಿ. ಆಯ್ತು, ನಾನು ಹೇಳ್ದೆ ಇದನ್ನ ಡೈರೆಕ್ಟ್ ಅಜ್ಜಿಗೆ ತೋರ್ಸಲ್ಲ, ಹೇಳ ಅಜ್ಜಿನ ತೋರ್ಸು. ಹೇಳಜ್ಜಿ. ಹಾಕಬೇಕಾದ್ರೆ ಹೇಳ್ಬೇಕು ತಾನೇ, ಕೈಯೆಲ್ಲ ಸುಟ್ಕೊಂಡು ಕೈಯೆಲ್ಲ ನೋಡಿಲಿ. ಇದು ಹಾಕು ಪೌಡ್ರು. ನೋಡಿ ಗಾಯ್ಸ್, ಉಂಡೆ ಚಿತ್ರಾನ್ನ ಆಗೈತೆ. ಉಂಡೆ ಚಿತ್ರಾನ್ನ ಆಗೈತೆ. ನಾನು ಯಾಕೆ ವಿಡಿಯೋ ಮಾಡೋಣ ಅಂತ, ಯಾಕೆ ವಿಡಿಯೋ ನಂದಿರ್ಲಿ, ಇವನು ಕೈಯಲ್ಲಿ ತೊಳೆದಿರೋ ಕಡಲೆಪುರಿ ಎತ್ಕೊಂಡು ತಿಂತು. ಇನ್ನೂ ಮೇ ಬಿ ಕಡಲೆ ಹಸಿಟ್ಟು ಹಾಕ್ಬೇಕು ಅನ್ಸುತ್ತೆ. ಅಯ್ಯೋ, ಇಲ್ಲ ಸಕ್ಕರೆ ಪಾಕ್ ಹಾಕ್ಬೇಕೇನಜ್ಜಿ? ಎಲ್ಲ ಹಾಕ್ಬಿಡೋದು. ಆ್ಯಕ್ಚುಲಿ ಫಸ್ಟ್ ಟೈಮು ಅದು ಕಡಲೆಪುರಿ ಉಂಡೆ ಹಾಕಿದ್ದು ಹಾಕಿ ನಿಜವಾಗ್ಲೂ ಹೊಟ್ಟೋಯ್ತು ಅಂದ್ಕೊಂಬಿಟ್ಟೆ. ಯಾಕಂದರೆ ಎಲ್ಲ ಫ್ಲಾಪ್ ಆಗೋಗುತ್ತೆ. ಒಂದು ಮಾಡೋಕ್ಕೋದ್ರೆ ತಲೆನೋವು ಕೆಲಸ, ಎರಡೆರಡು ಮಾಡ್ಕೊಂಡು ಯಾರು ಕುತ್ಕೋತಾರೆ ಅಂತ ಐಡಿಯಾ ಬಂದು ಏನೋ ಒಂದು ಮಾಡಿ ಫೈನಲಿ ಉಂಡೆ ಕಟ್ಟಿದ್ವಿ. ಏನೂ ಇಲ್ಲ ಆ ಥರ ಸ್ವಲ್ಪ ಏನಾದ್ರು ನೀರು ಥರ ಆಯಿತು ಅಂದರೆ ಸಾಕು, ನೋಡ್ಕೊಳ್ಳೋಣ. ನೀರು ಥರ ಏನಾಯಿತು ಅಂದರೆ ಡೋಂಟ್ ವರಿ. ಸ್ವಲ್ಪ ಕಡಲೆ ಪಪ್ಪು ಇರುತ್ತಲ್ಲ, ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಮಿಕ್ಸಿಲಿ ಆರಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಕಟ್ಕೊಂಡ್ರೆ ಮುಗಿತು. ನಮ್ಮಂಥ ಶೆಫ್ ಇರಬೇಕು ಅವಾಗವಾಗ. ನೋಡೋಣ ಇರಿ. ಆ್ಯಕ್ಚುಲಿ ಇವಾಗ ರವೆ ಉಂಡೆಗೆ ಕಲಿಸೋದಕ್ಕೆ ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಿ. ಆರೋಗ್ಬಿಡಿದೆ. ಆ್ಯಕ್ಚುಲಿ ಹಾಲನ್ನ ಸ್ವಲ್ಪ ಬಿಸಿ ಇಟ್ಕೊಂಡು ಉಂಡೆ ಕಟ್ಟಬೇಕು. ಉಂಡೆ ಕಟ್ಟೋದಕ್ಕೂ ಆಗೋದಿಲ್ಲ, ಆ ಥರ ಉಳಿದೆ. ಒಂದು ಸ್ವಲ್ಪ ಹಾಕಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದಾರೆ. ಸಾಕು ಸಾಕು ಸಾಕು. ಓಕೆ, ಉಂಡೆ ಕಟ್ಟಿದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಸೊ ಪರ್ಫೆಕ್ಟಾಗಿ 5 ರವೆ ಉಂಡೆ ಆಗಿದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಗಾಳಿಗಿಡಬೇಡಿ, ಗಾಳಿಗಿಟ್ಟಷ್ಟು ಅದು ಗಟ್ಟಿಯಾಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹಾಟ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ರೆ ಹಾಟ್ ಬಾಕ್ಸಲ್ಲಿ ನಿಮ್ಗೆ ಯಾವುದು ಪ್ಲಾಸ್ಟಿಕ್ ಬಾಕ್ಸ್ ಯಾವ ಥರ ಇರುತ್ತೋ ಅದರಲ್ಲಿ ಇಟ್ಕೊಂಡ್ರೆ ನಿಮಗೆ ಗಟ್ಟಿ ಆಗೋದಿಲ್ಲ ಬೇಗ. ಸೊ ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ, ಖಂಡಿತ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ.